ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ತುಂಬಾ ಚೆನ್ನಾಗಿದೆ ಡಿಸೈನು. ಫ್ಲವರ್ ಡಿಸೈನ್ ಅಂತೆಲ್ಲ ಹೇಳ್ಬೋದು. ಬ್ರೈಡಲ್ ಡಿಸೈನ್ ಆಗಿಯೂ ಕೂಡ ಮಾಡ್ಕೋಬಹುದು. ಇದನ್ನ ಈಗ ಶುರು ಮಾಡ್ತೀನಿ. ಅದಕ್ಕೆ ನಾನು ಹಾರೆಳೆ ದಾರ ತಗೊಂಡಿದ್ದೀನಿ. ಹಾಗೆ 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಸಪೋರ್ಟ್ ಮಾಡಿ. ಮೊದಲಿಗೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ನಾನು ಇವತ್ತು ಸ್ಯಾಂಪಲ್ ಪೀಸ್ ಅಲ್ಲೇ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡು 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಹಿಡಿದು ಲಾಕ್ ಮಾಡೋದು ಬೇಡ, ಸುಕ್ ಬಂದ್ಬಿಡುತ್ತೆ. ನೋಡಿ, ಈ ತರ ಲಾಕ್ ಆದ್ಮೇಲೆ ಒಂದು ಬೀಡ್ ಹಾಕೊಳ್ತೀನಿ. ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಫ್ಲವರ್ ಬೀಡ್. ನಿಮ್ಗೆ ಯಾವ ತರ ಬೀಡ್ ಇಷ್ಟ ಆಗುತ್ತೆ ಆ ತರ ಬೀಡ್ ಹಾಕೋಬೇಕು. ಇದೇ ಬೀಡ್ ಹಾಕ್ಬೇಕು ಅಂತ ಏನಿಲ್ಲ. ಅಲ್ಲಿಂದ ಬೀಡ್ ಎಲ್ಲಿ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 1 2 3 4 5 6 7 8 ಚೈನ್ ಹಾಕೊಳ್ತೀನಿ. ಅಲ್ಲಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಅಂದ್ರೆ ಇಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ, 4 ಚೈನ್ ಲಾಕ್, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 1 2 3 ಚೈನ್ ಹಾಕಿ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಲಾಕ್ ಮಾಡಿದ್ದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈಗ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಈಗ ನೀಡಲ್ ಮೇಲೆ 4 ದಾರ ಇದೆ. 4 ದಾರನ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ನೋಡಿ, ಈ ತರ ಆಯ್ತು. ಈಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 8 ಚೈನ್ ಹಾಕಿದ್ದೆಲ್ಲ ಅದ್ರ ಒಳಗಡೆನ ನೀಡಲ್ ಮೇಲೆ ಕೆಳ್ಕೊಳ್ತೀನಿ. ಈಗ 4 ದಾರ ಇದೆ. 2ರಲ್ಲಿ 1 2ರಲ್ಲಿ 1. ನೋಡಿ, ಈಗ ನಾನಿಲ್ಲಿ ಈಗ 3 ಸಲ ಆಗಿದೆ. 3 ತ್ರಿಬಲ್ ಕ್ರೋಶೆ ಅಂತ ಅಂದಾಗ ಇಲ್ಲಿ ನಾನು 3 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಅದು ಕೂಡ ಕೌಂಟಿಗೆ ಸೇರುತ್ತೆ. ಆಗ 3 ತ್ರಿಬಲ್ ಕ್ರೋಶೆ ಆಗಿದೆ. ನೋಡಿ, 3 ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ. ನೋಡಿ, 4 ಆಯ್ತು, ಇನ್ನು 2 ಆಗ್ಬೇಕು. ನೋಡಿ, 6 ತ್ರಿಬಲ್ ಕ್ರೋಶೆ ಆಗಿದೆ. ಈ 3 ಚೈನ್ ಲಾಕ್ ಮಾಡಿದ್ದೆ ಅಲ್ವಾ, ಅದನ್ನು ಸಮೇತ ಕೌಂಟಿಗೆ ಸೇರಿಸ್ಕೊಳ್ತೀನಿ. ಆಗ 6 ಆಗುತ್ತೆ. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕಿ ಇಲ್ಲಿಗೆ 8 ಚೈನ್ ಇತ್ತಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. 3 ಚೈನ್ ಹಾಕಿ 8 ಚೈನ್ ಹಾಕಿದ್ದೆಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದೀನಿ. ಅಲ್ಲಿಂದ ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. 1 2 3 4 ಸಿಂಗಲ್ ಕ್ರೋಶೆ ಹಾಕೊಂಡಿದೀನಿ. ಅಲ್ಲಿಂದ ಲಾಕ್ ಇದೆ ಅಲ್ಲ, ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಲಾಕ್ ಇದೆ ಅಲ್ವಾ, ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಬರುತ್ತೆ. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಹೀಗೇನೆ 5 ಟೈಮ್ಸ್ 4 ಚೈನ್ ಲಾಕ್ ಮಾಡ್ಕೋಬೇಕು. 1 2 3 4 3 ಆಯ್ತು. ಇನ್ನು 2 ಟೈಮ್ಸ್ ಮಾಡ್ಕೊಳ್ತೀನಿ. 1 2 3 4 5 ಟೈಮ್ಸ್ 4 ಚೈನ್ ಲಾಕ್ ಆದ್ಮೇಲೆ ಬೀಡ ಹಾಕೋಬೇಕು. 2 4 ಚೈನ್ ಆದ್ಮೇಲೆ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. 5 ಟೈಮ್ಸ್ ಆಯ್ತಲ್ವಾ. ಅಲ್ಲಿಂದ ಈಗ ಒಂದು ಫ್ಲವರ್ ಬೀಡ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಬೀಡ್ ಲಾಕ್ ಆದ್ಮೇಲೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಆಯ್ತಲ್ವಾ. ಈಗ ಹೆಡ್ ಚೈನ್ ಸೇಮ್ ಇಲ್ಲಿ ಏನ್ ಮಾಡಿದ್ದೆ ಅದನ್ನೇ ಇಲ್ಲಿ ಕೂಡ ಮಾಡ್ಕೊಂಡು ಹೋಗ್ಬೇಕು. ಹೆಡ್ ಚೈನ್ 1 2 3 4 5 6 7 8 ಡಿಸೈನ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿ ಚೈನ್ಗೆ ಲಾಕ್ ಮಾಡಿದೆಲ್ಲ ಬೀಡ್ ಹಾಕೊಳ್ಳೋದ್ಕಿಂತ ಮುಂಚೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕಿ ಇಲ್ಲಿ 4 ಚೈನ್ ಲಾಕ್ ಇದೆ ಅಲ್ವಾ, ಇಲ್ಲಿ 4 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ಗೆ ಲಾಕ್ ಮಾಡ್ಕೊಂಡು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ನೋಡಿ, ಸೇಮ್ ಹೀಗೇನೆ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಇಲ್ಲಿ ಏನ್ ಮಾಡಿದೀನಿ, ಈ ಡಿಸೈನ್ ಸೇಮ್ ಹಾಗೇನೆ ಬರುತ್ತೆ. ನೋಡಿ, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಸ್ಯಾಂಪಲ್ ಪೀಸ್ ಹಾಕಿರೋದ್ರಿಂದ 3 ಡಿಸೈನ್ ಇದು ಹಾಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಇದು 2 ಸ್ಟೆಪ್ಪೇ ಇರುವಂಥದ್ದು ಡಿಸೈನು. ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಇಲ್ಲಿ
4 ಚೈನ್ ಲಾಕ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಂಡು 4 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಂಡಿದೀನಿ. ಅಲ್ಲಿಂದ ಇಲ್ಲಿ ನೋಡಿ ಒಂದು ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಗ್ಯಾಪಿಗೆನು ಒಂದು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಚೈನ್ ಹಾಕೊಳ್ತೀನಿ. ಒಂದು ಚೈನ್ ಹಾಕೊಂಡು ದಾರ ಮೇಲೆ ಎಳ್ಕೊಂಡು ಒಂದು ಸ್ಮಾಲ್ ಬೀಡ್ ಹಾಕೋಬೇಕು. ನೋಡಿ, ಸ್ಮಾಲ್ ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇನ್ನೊಂದು ಚೈನ್, ಅಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಅಲ್ಲಿ ಹಾಕಿದೆ ಅಲ್ವಾ, ಲಾಕ್ ಮಾಡ್ಕೊಂಡು ಇಲ್ಲಿ ಗ್ಯಾಪ್ ಅಲ್ಲಿ ಟ್ರಿಬಲ್ ಕ್ರೋಶೆ ಗ್ಯಾಪ್ ಅಲ್ಲಿ ಲಾಕ್ ಮಾಡೋಂಗಿಲ್ಲ. ಟ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸುತ್ತೆ ಅಲ್ವಾ, ನೋಡಿ ಇಲ್ಲಿ ಈ ಹೋಲ್ಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಆ ಹೋಲ್ ಒಳಗಡೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಈ ತರ ಮತ್ತೆ ಒಂದ್ ಚೈನ್ ಹಾಕೊಳ್ತೀನಿ. ದಾರ ಮೇಲೆ ಮಾಡ್ಕೊಂಡು ಒಂದ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಇನ್ನೊಂದು ಚೈನ್, ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ನೋಡಿ ಇಲ್ಲಿ ಆ ಪಕ್ಕದ ಹೋಲ್ಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶಿ. ನೋಡಿ ಈ ತರ ಬರುತ್ತೆ ಡಿಸೈನ್. ಮತ್ತೆ ಒಂದ್ ಚೈನ್ ದಾರ ಮೇಲೆ ಮಾಡ್ಕೋಬೇಕು, ಒಂದ್ ಬೀಡ್ ಲಾಕ್, ಮತ್ತೆ ಇನ್ನೊಂದು ಚೈನ್, ಅಲ್ಲಿಂದ ಪಕ್ಕದ ಹೋಲ್ ಇದೆ ನೋಡಿ ಅಲ್ಲಿಗೆ ಲಾಕ್. ಇಲ್ಲಿಗೆ 5 ಬೀಡ್ ಬರ್ಬೇಕು. ಮತ್ತೆ ಒಂದ್ ಚೈನ್ ಹಾಕೊಳ್ತೀನಿ, ಒಂದ್ ಬೀಡ್ ಲಾಕ್, ಮತ್ತೆ ಇನ್ನೊಂದು ಚೈನ್. ಈಗ ಇಲ್ಲಿ ನಾವು 3 ಚೈನ್ ಹಾಕಿದ್ವಲ್ಲ, ಅದ್ರ ಮೇಲ್ಗಡೆ ಚೈನ್ಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ತರ ತೋರಿಸ್ತೀನಿ. ನೋಡಿ ಇಲ್ಲಿ 3 ಚೈನ್ ಇದೆಯಲ್ವಾ, ಅದ್ರ ಒಳಗಡೆನೆ ನೀಡಲ್ ಹಾಕಿ ಒಂದು ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ನೋಡಿ ಈ ತರ ಬರುತ್ತೆ. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈ ಒಳಗಡೆ 4 ಚೈನ್ ಹಾಕಿದ್ವಲ್ಲ, ಅದ್ರ ಒಳಗಡೆಯಿಂದ ದಾರಾನ ಎಳ್ಕೋಬೇಕು. ಎಳ್ಕೊಂಡು ಟ್ರಿಬಲ್ ಕ್ರೋಶೆ, ನೋಡಿ ಈ ತರ ಟ್ರಿಬಲ್ ಕ್ರೋಶೆ ಹಾಕೊಂಡಿದೀನಿ. ನೋಡಿ ಟ್ರಿಬಲ್ ಕ್ರೋಶೆ ಹಾಕಿದೀನಲ್ವಾ, ಅಲ್ಲಿಗೆ ಒಂದ್ ಚೈನ್ ಹಾಕ್ತೀನಿ. ಒಂದ್ ಚೈನ್ ಹಾಕಿ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದ್ ಬೀಡ್ ಹಾಕಿ ಬೀಡ್ ಲಾಕ್, ಅಲ್ಲಿಂದ ಇನ್ನೊಂದು ಚೈನ್ ಹಾಕೊಳ್ತೀನಿ. ಅಲ್ಲಿಂದ ನಾನಿಲ್ಲಿ 3 ಚೈನ್ ಹಾಕಿದ್ದೆ ಅಲ್ವಾ, ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. 3 ಚೈನ್ ಹಾಕಿದ್ರ ಒಳಗಡೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಈಗ ನೋಡಿ ಒಂದು ಪಿಕಾಟ್ ತರ ಆಗಿದೆ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಅದ್ರ ಒಳಗಡೆನೆ ದಾರಾನ ಮೇಲೆ ಎಳ್ಕೊಂಡು ಈಗ 4 ದಾರ ಇದೆ, 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ಅಲ್ಲಿಂದ ಒಂದ್ ಚೈನ್ ದಾರ ಮೇಲೆ ಮಾಡ್ಕೋಬೇಕು, ಒಂದ್ ಬೀಡ್ ಲಾಕ್, ಮತ್ತೆ ಒಂದ್ ಚೈನ್. ಈ 3 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ತರ ಮಾಡ್ತಾ ಹೋಗ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ಟ್ರಿಬಲ್ ಕ್ರೋಶೆ. ಇನ್ನೊಂದ್ಸಲ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಟ್ರಿಬಲ್ ಕ್ರೋಶೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ಅಲ್ಲಿಂದ ಒಂದ್ ಚೈನ್ ದಾರ ಮೇಲೆ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡು ಒಂದ್ ಚೈನ್, ಅಲ್ಲಿಂದ ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಅದ್ರೊಳಗೆ ಲಾಕ್ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡೆ ಈ ತರ ಬರುತ್ತೆ ಡಿಸೈನು. ಅಲ್ಲಿಂದ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್, ಮತ್ತೆ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್, ಮತ್ತೆ 4 ಚೈನ್ 1 2 3 4 ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಸೇಮ್ ಇಲ್ಲಿ ಏನ್ ಡಿಸೈನ್ ಮಾಡಿದ್ದೆ ಅದೇ ಈ ಕಡೆಗೂ ಬರುತ್ತೆ. ಇದೇ ತರ ಬರುತ್ತೆ ಡಿಸೈನ್. ಈಗ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಈಗ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ. ಡಬಲ್ ಕಲರ್ ಆಗಿ ಡಿಸೈನ್ ಅಲ್ಲಿ ಮಾಡಿದ್ರು. ಒಂದೇ ಡಿಸೈನ್ ಗೆ ಡಬಲ್ ಕಲರ್ ಬರೋ ಹಾಗೆ ಇದೆ. ನೋಡಿ ಈ ತರ ಇದೆ. ಇದಕ್ಕೆ ನಾನು 137 ದಾರದಿಂದ ಕುಚ್ಚು ಹಾಕಿದೀನಿ. ನೀವು ಇದಕ್ಕೆ ಮಧ್ಯದಲ್ಲಿ ಬೀಡ್ ಹಾಕಿ ಅಲ್ಲಿಂದ ಕೂಡ ಕುಚ್ಚು ಹಾಕ್ಬೋದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಇದೆ. ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ 750 ಇಂದ 800 ವರೆಗೂ ಚಾರ್ಜ್ ಮಾಡಬಹುದು. ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.